ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಬಂದುಬಿಟ್ಟು ನಾನು ಬ್ಲೌಸ್ನ ರೆಡಿ ಮಾಡ್ಕೊತಿದ್ದೀನಿ, ವರ್ಕ್ ಮಾಡ್ಕೊತಿದ್ದೀನಿ. ಇದು ಬಂದುಬಿಟ್ಟು ನಂದು ಮದುವೆಯ ಧಾರೆ ಸೀರೆ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಇದಕ್ಕೆ ಬಂದುಬಿಟ್ಟು ಬ್ಲೌಸ್ಗೆ ನಾನೇ ವರ್ಕ್ನ ರೆಡಿ ಮಾಡ್ಕೋತಿದ್ದೀನಿ. ಹೇಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದ್ದೀನಿ, ಜಸ್ಟ್ ನೋಡಿ ಫ್ರೆಂಡ್ಸ್. ಇದು ಸ್ಲೀವ್ಸ್ಗೆ ಬಂದುಬಿಟ್ಟು ಈ ರೀತಿ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಕೆಳಗಡೆ ನಾನು ಮಾರ್ಕ್ ಹಾಕಿದ್ದೀನಿ ಅಲ್ವಾ, ಅದು ಲೇಸ್ಗೆ ಅಂದ್ಬಿಟ್ಟು ತೋರಿಸ್ದೆ, ಸ್ವಲ್ಪ ಲೇಸಿಗೆ ಬಿಟ್ಟಿದ್ದೀನಿ. ಇವಾಗ ಬಂದುಬಿಟ್ಟು ನೋಡಿ, ನಾನು ಸೂಜಿಗೆ ಬಂದುಬಿಟ್ಟು ದಾರನ ಪೋಣಿಸ್ಕೊಂಡು ಈ ರೀತಿಯಾದಂತಹ ಸ್ಟೋನ್ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಗುಂಡನ್ನು ಬಂದುಬಿಟ್ಟು ಪೋಣಿಸ್ಕೋಬೇಕು ಸೂಜಿಲಿ ಬಂದುಬಿಟ್ಟು. ಅದು ಮಣಿಗಳೇನಿದೆ ಅದನ್ನು ಫಸ್ಟು ಪೋಣಿಸ್ಕೋಬೇಕು. ನಾ ಮಾರ್ಕ್ ಹಾಕಿದ್ದೀನಲ್ವಾ, ಅಲ್ಲಿವರೆಗೂ ಬರಬೇಕದು ಈ ರೀತಿ. ನೋಡಿ, ಈ ರೀತಿ ಬಂದ್ಬಿಟ್ಟು ನಾನು ಪೋಣಿಸ್ಕೊತಿದ್ದೀನಿ. ಇದೆಲ್ಲ ಬಂದುಬಿಟ್ಟು ನಿಮಗೆ ಸ್ಟೋರಲ್ಲಿ ಅವೈಲಬಲ್ ಇರುತ್ತೆ. ಆರಿ ವರ್ಕ್ಗೆ ಅಂತ ಹೇಳಿದ್ರೆ ನಿಮಗೆ ಪ್ರತಿಯೊಂದನ್ನು ತೋರಿಸ್ತಾರೆ. ನಿಮ್ಮ ಬ್ಲೌಸ್ಗೆ ಯಾವ ರೀತಿ ಬೇಕು ಆ ರೀತಿ ಬಂದುಬಿಟ್ಟು ನೀವು ಮಟೀರಿಯಲ್ಸ್ನ ತೊಗೊಂಡು ಬರಬಹುದು. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದುಬಿಟ್ಟು ನಾನು ನೋಡಿ ಈ ರೀತಿ ದಾರದಲ್ಲಿ ಗುಂಡುಗಳನ್ನು ಪೋಣಿಸ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ಇದು ಏನಿದೆ B7000, ಇದು ಗಮ್ ಬಂದುಬಿಟ್ಟು ನಾನು ಹಾಕ್ತಿದ್ದೀನಿ ಅಲ್ಲಿ. ಜಸ್ಟ್ ಗುಂಡಾಕಿದರೆ ಬಂದುಬಿಟ್ಟು ಅದು ಹಿಂದೆ ಮುಂದೆ ಆಗಬಹುದು, ಬಟ್ ಈ ಗಮ್ ಏನಿದೆ ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ, ಅದಕ್ಕೋಸ್ಕರ ನೋಡಿ ಎಲ್ಲಿ ನಾನು ಆ ಗುಂಡುಗಳನ್ನು ಬಂದುಬಿಟ್ಟು ಸ್ಟಿಚ್ ಮಾಡಬೇಕು ಅಲ್ಲಿ ಬಂದುಬಿಟ್ಟು ನೀಟಾಗಿ ನೋಡಿ ನಾನು ಗಮ್ನ ಹಾಕೋತಿದ್ದೀನಿ. ನಾನು ತುಂಬ ಸ್ಲೋ ಆಗಿ ಕ್ಲಿಯರಾಗಿ ವಿಡಿಯೋನ ಮಾಡಿದ್ದೀನಿ. ಏಕಂತ ಹೇಳಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಆಗಲ್ಲ. ನಾನು ಅರ್ಧಂಬರ್ಧ ವಿಡಿಯೋ ಹಾಕಿಬಿಟ್ರೆ ಅದಕ್ಕೋಸ್ಕರ ಬಂದುಬಿಟ್ಟು ನೀಟಾಗಿ 1 by 1 ತೋರಿಸೋಕ್ಕೋಸ್ಕರನೇ ವಿಡಿಯೋ ಲೆಂತಿ ಆದರೂ ಚಿಂತೆ ಇಲ್ಲ ಅಂತ ಹೇಳಿಬಿಟ್ಟು ನೀಟಾಗಿ ನಾನು ಹಾಕಿದ್ದೀನಿ. ನೋಡಿ, ಈ ರೀತಿ ಗಮ್ ಹಾಕ್ಕೊಂಡ್ಬಿಟ್ಟು ಇದೇನು ಪೋಣಿಸ್ಕೊಂಡಿದ್ದೀನಲ್ವಾ, ಇದನ್ನು ಬಂದುಬಿಟ್ಟು ಆ ಕಡೆ ತೊಗೋಬೇಕಾಗುತ್ತೆ. ನೋಡಿ, ನೀಟಾಗಿ ಕುತ್ಕೊಳ್ಳುತ್ತೆ ಇದವಾಗ. ಈಗ ನಾನು ಈ ರೀತಿ ದಪ್ಪಗಿರುವಂತಹ ಗುಂಡುಗಳನ್ನು ಫಸ್ಟ್ ನಾನು ಇದಕ್ಕೆ ಪೋಣಿಸ್ಕೊಂಡಿದ್ದೀನಿ. ಓಕೆನಾ, ಇವಾಗ ಅದೇನಿದೆ ಸ್ಟಿಚ್ ಮಾಡ್ಕೋಬೇಕು. ಅದು ಸೂಜಿ ಬಂದುಬಿಟ್ಟು ಕೆಳಗಡೆ ತೊಗೊಂಡು ನೋಡಿ ತೋರಿಸ್ತೀನಿ. ನೀಟಾಗಿ ಮಾಡ್ಕೊಳ್ಳಿ. ಇದೇ ಡಿಸೈನ್ ಅಂತ ಅಲ್ಲ, ಈ ರೀತಿ ಮಟೀರಿಯಲ್ಸ್ ಅಥವಾ ಬೇರೆ ರೀತಿಯಾದಂತಹ ಮಟೀರಿಯಲ್ಸ್ನ ಕೂಡ ಯೂಸ್ ಮಾಡಿ ನಿಮ್ಮ ಬ್ಲೌಸ್ಗೆ, ನಿಮ್ಮ ಸ್ಯಾರಿಲಿ ಯಾವ ರೀತಿ ಡಿಸೈನ್ಸ್ ಬಂದಿರುತ್ತೆ ಅಥವಾ ಯಾವ ರೀತಿ ಮಾರ್ಕ್ ಹಾಕ್ಕೊಂಡು ನೀವು ಬೇರೆ ಥರ ಮಾಡ್ಕೊಳ್ಳೋ ಹಾಗಿದ್ರೂ ಕೂಡ ಮಾಡ್ಕೋಬಹುದು. ನೋಡಿ, ಆ ಸೂಜಿನ ಇವಾಗ ಬಂದುಬಿಟ್ಟು ನಾನು ಕೆಳಗೆ ಹಾಕ್ಕೋತಿದ್ದೀನಿ. ಕೆಳಗೆ ಹಾಕ್ಕೊಂಡು ಬಂದುಬಿಟ್ಟು ಇವಾಗ ನಾನು ಅದನ್ನು ಕೆಳಗಡೆ ಗಂಟು ಹಾಕ್ಕೋತೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಯಾವ್ದು ಲೈನ್ ಹಾಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಮತ್ತೆ ಕೆಳಗಡೆಯಿಂದ ಸೂಜಿನ ಮೇಲ್ಗಡೆ ಚುಚ್ಕೋತಿದ್ದೀನಿ ನೋಡಿ. ಈ ರೀತಿ ತೊಗೋತಿದ್ದೀನಿ. ಈಗ ಬಂದುಬಿಟ್ಟು ಮತ್ತೆ ನಾನು ಗುಂಡುಗಳನ್ನು ಪೋಣಿಸ್ಕೋತೀನಿ. ನೋಡಿ, ಈ ರೀತಿಯಾದಂತಹ ಮುತ್ತುಗಳನ್ನು ನಾನು ತೊಗೊಂಡಿದ್ದೀನಿ, ವೈಟ್ ಕಲರ್. ನೋಡಿ, ಕಾಣಿಸ್ತಿದೆ ಅಲ್ವಾ? ಈ ರೀತಿಯಾದಂತಹ ಮುತ್ತುಗಳನ್ನು ನಾನಿವಾಗ ಇದು ಗೋಲ್ಡ್ ಕಲರ್ ಗುಂಡು ನಾನು ಹೇಗೆ ಪೋಣಿಸಿದ್ದೀನಿ ಅಲ್ವಾ, ಸೇಮ್ ಅದೇ ಥರನಾಗಿ ಈ ಮುತ್ತುಗಳನ್ನು ಕೂಡ ಅದೇ ಲೈನ್ಗೆ ನಾನು ಪೋಣಿಸ್ಕೋತೀನಿ ನೋಡಿ.
ನೋಡಿ ಫುಲ್ ಕಂಪ್ಲೀಟಾಗಿ ನಾನು ಇವಾಗ ಅದನ್ನು ಪೋಣಿಸ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಅದೇ ರೀತಿಯಾಗಿ ಗಮ್ನ ಹಾಕ್ತಿದ್ದೀನಿ ನೋಡಿ ಅದರ ಪಕ್ಕನೇ ಬಂದುಬಿಟ್ಟು ನೀಟಾಗಿ ನೀವು ಗಮ್ನ ಹಾಕಬೇಕಾಗುತ್ತೆ. ಗಮ್ ಹಾಕಿದ ಮೇಲೆ ಅದೇನು ಗೊಂಡು ಪೋಣಿಸ್ಕೊಂಡಿದ್ದೀರಲ್ವ ಅದನ್ನು ಹಾಕಿಬಿಟ್ಟು ಮತ್ತೆ ಕೆಳಗಡೆ ತಗೊಂಡು ಸೂಜಿನ ಗಂಟು ಹಾಕಬೇಕು. ಇದು ಬಂದುಬಿಟ್ಟು ಬ್ಲೌಸ್ಗೆ ಕೆಳಗಡೆ ಬರುವಂತಹ ಪಟ್ಟಿ ಇದು ನಾನು ರೆಡಿ ಮಾಡ್ಕೊತಿರೋದು. ಓಕೆನಾ, ನಿಮಗೆ ಯಾವ ರೀತಿ ಮಟೀರಿಯಲ್ಸ್ ಬೇಕೋ ಆ ರೀತಿ ಮಟೀರಿಯಲ್ಸ್ ನೀವು ಕೂಡ ತೊಗೊಂಡು ಮಾಡ್ಕೊಬಹುದು. ನೋಡ್ತಿದ್ದೀರಲ್ವಾ, ಈ ರೀತಿ ಬಂದುಬಿಟ್ಟು ನಾನು ರೆಡಿ ಮಾಡ್ಕೊತಿದ್ದೀನಿ. ನೀಟಾಗಿ ಅಟ್ಲೀಸ್ಟ್ 30 ಸೆಕೆಂಡ್ಸ್ ಯು ಹ್ಯಾವ್ ಟು ವೇಟ್. ಯಾಕಂತ ಹೇಳಿದ್ರೆ ಅದು ಗಮ್ ಇರುತ್ತಲ್ವ, ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಅದಕ್ಕೋಸ್ಕರ 30 ಸೆಕೆಂಡ್ಸ್ ಅಥವಾ ನೀವು ವೇಟ್ ಮಾಡಬೇಕಾಗುತ್ತೆ. ಕೆಳಗಡೆ ಬಂದುಬಿಟ್ಟು ಅದನ್ನು ಗಂಟು ಹಾಕ್ತಿದ್ದೀನಿ. ನೋಡಿ ಮುಗೀತು. ಇವಾಗ ಇದನ್ನ ಬಂದುಬಿಟ್ಟು ಗಂಟು ಹಾಕಿದೆ. ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಗೋಲ್ಡ್ ಕಲರ್ ಗುಂಡು ಹಾಕ್ಕೊಂಡೆ, ಅದಾದಮೇಲೆ ವೈಟ್ ಕಲರ್ ಮುತ್ತು ಹಾಕ್ಕೊಂಡೆ. ಇವಾಗ ಬಂದುಬಿಟ್ಟು ಚೈನ್ ತೊಗೊತಿದ್ದೀನಿ. ನೋಡಿ ಸ್ಟೋನ್ದು ಚೈನ್ ಇದು. ಓಕೆನಾ, ನೋಡ್ತಿದ್ದೀರಾ ಅಲ್ವಾ, ಆ ಚೈನ್ನ ಬಂದುಬಿಟ್ಟು ಅದರ ಪಕ್ಕ ಸ್ಟಿಚ್ ಮಾಡೋದು. ಓಕೆನಾ, ಇದು ನೋಡಿ ಫಸ್ಟ್ ನಾನು ಅಳತೆ ತೊಗೋತಿದ್ದೀನಿ. ನೋಡಿ ಎಷ್ಟು ಬೇಕು, ನನ್ನ ಲೈನ್ ಎಷ್ಟಿದೆ, ನಾನು ಬಾರ್ಡರ್ ಹಾಕ್ಕೊಂಡಿರೋದು ಅದಕ್ಕೆ ತಕ್ಕಂಗೆ ಅಳತೆ ತೊಗೊಂಡು ಸೀಸರಿಂದ ನಾನು ಅದನ್ನು ನೋಡಿ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡಿಕೊಂಡೆ. ಇವಾಗ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಗಮ್ ಹಾಕ್ತೀನಿ. ಓಕೆನಾ, ಗಮ್ ಹಾಕಿ, ಈ ಗಮ್ ಇದೆಯಲ್ಲ ತುಂಬ ಪವರ್ಫುಲ್ ಇದೆ ಫ್ರೆಂಡ್ಸ್. ನೀವು ಹಾಕಿ ನೀವೇ ತೆಗಿಯೋಕ್ಕೆ ಹೋದರೂ ಕೂಡ ಅದು ಬೇಗ ಬರಲ್ಲ. ಇಟ್ ಟೇಕ್ಸ್ ಟೈಮ್. ಅದಕ್ಕೋಸ್ಕರ ಇದು ಗಮ್ ತುಂಬ ಚೆನ್ನಾಗಿದೆ. ಯೂಸ್ ಮಾಡಿದ್ರೆ ನೀವು ವರ್ಕ್ಸ್ಗೆ ಬಂದುಬಿಟ್ಟು ಇದೇ ಥರ ಗಮ್ನೇ ಯೂಸ್ ಮಾಡಿ. ನೋಡಿ ನೀಟಾಗಿ ಗಮ್ ಹಾಕ್ಕೊತಿದ್ದೀನಿ. ಗಮ್ ಹಾಕ್ಕೊಂಡು ಆ ಚೈನ್ದು ಸ್ಟಿಚ್ ಏನಿದೆ ಅದನ್ನು ಹಾಕ್ಕೊತಿದ್ದೀನಿ. ನೀಟಾಗಿ ಹಾಕ್ಕೋಬೇಕಾಗುತ್ತೆ. ನಾನು ಸುಮ್ಮನೆ ಇದೆಲ್ಲ ಮಾಡಿಬಿಟ್ಟು ಹೀಗೆ ಮಾಡಿದ್ದೀನಿ ಅಂತ ಹೇಳಿ ವೀಡಿಯೋಸ್ನ ಹಾಕ್ಬೋದು. ಬಟ್ ಕೆಲವೊಬ್ರಿಗೆ ಅರ್ಥ ಆಗುತ್ತೆ, ಕೆಲವೊಬ್ರಿಗೆ ಅರ್ಥ ಆಗೋಲ್ಲ. ಇಂಟ್ರೆಸ್ಟ್ ಕೊಟ್ಟು ನೋಡೋ ಅಂಥವ್ರಿಗೆ. ಅದಕ್ಕೋಸ್ಕರ ಬಂದುಬಿಟ್ಟು 1 by 1 ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ. ಒಂದು ಸತಿ ವಿಡಿಯೋ ನೋಡಿಬಿಟ್ರೆ ನೀವೇ ಕೂಡ ಈ ಬ್ಲೌಸ್ನ ನೀವೇ ರೆಡಿ ಮಾಡ್ಕೊಬಹುದು. ಅದಕ್ಕೋಸ್ಕರ ನಾನು ನೀಟಾಗಿ ಸ್ಲೋ ಆಗಿ ವಿಡಿಯೋನ ತೋರಿಸ್ತಾ ಇರೋದು. ಇವಾಗ ಬಂದುಬಿಟ್ಟಿದ್ದು ನೀಟಾಗಿ ಕುತ್ಕೊಂಡಿದ್ದೆ. ಓಕೆನಾ, ನಾ ಕೆಳಗಡೆ ಏನಕ್ಕೆ ಪ್ಲೇಸ್ ಬಿಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಅಲ್ಲಿ ಬಂದುಬಿಟ್ಟು ನಾನು ಲೇಸ್ ಹಾಕ್ತಿದ್ದೀನಿ. ಓಕೆನಾ, ಲೇಸ್ನ ಬಂದುಬಿಟ್ಟು ಸ್ಟಿಚ್ ಮಾಡ್ತೀನಿ. ಅದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ ವಿಡಿಯೋದಲ್ಲಿ ಎಂಡಲ್ಲಿ. ಓಕೆನಾ, ಇವಾಗ ನೋಡಿ ಮತ್ತೆ ನಾನು ಸೂಜಿನ ಮೇಲ್ಗಡೆ ತಗೊಂಡು ಇಲ್ಲಿ ಇವಾಗ ಮುತ್ತು ಪೋಣಿಸ್ಕೊತೀನಿ. ಸೇಮ್ ಅಲ್ಲಿ ಏನು ಪೋಣಿಸಿದ್ದೀನಿ ನೋಡಿ ಮುತ್ತುಗಳನ್ನು,
ಸೇಮ್ ಅದೇ ರೀತಿ ಅದೇ ಲೈನಲ್ಲಿ ಅದೇ ಬಾರ್ಡರಲ್ಲಿ ಬರೋ ಹಾಗೆ ಬಂದುಬಿಟ್ಟು ನೀಟಾಗಿ ನಾನು ಮತ್ತೆ ಮುತ್ತುಗಳನ್ನು ಪೋಣಿಸ್ಕೊಳ್ತಾ ಇದ್ದೀನಿ. ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್, ಇದೇ ರೀತಿ ಪೋಣಿಸ್ತಿದ್ದೀನಿ. ಫುಲ್ ಎಂಡ್ವರೆಗೂ ಬಂದುಬಿಟ್ಟು ಹೀಗೆ ನಾನು ಪೋಣಿಸ್ಕೊತೀನಿ. ಪೋಣಿಸ್ಕೊಂಡ್ಬಿಟ್ಟು ನೋಡಿ ಆಲ್ರೆಡಿ ಪೋಣಿಸಿದ್ದೀನಿ. ಇವಾಗ ಬಂದುಬಿಟ್ಟು ಏನಿದೆ ಗಮ್ ಹಾಕಿಬಿಟ್ಟು ಪ್ರೊಸೀಜರ್ ಪ್ರಕಾರ ಗಮ್ ಹಾಕಿಬಿಟ್ಟು ಮತ್ತೆ ಅದನ್ನು ಕೆಳಗಡೆ ತೊಗೊಂಡು ಗಂಟು ಹಾಕೋತೀನಿ. ಅದು ತೊಗೊಂಡು ಬಂದುಬಿಟ್ಟು ಇವಾಗ ಗಂಟು ಹಾಕ್ತೆ. ಓಕೆನಾ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ನಾನು ಗೋಲ್ಡ್ ಕಲರ್ ಗುಂಡುಗಳನ್ನ ಪೋಣಿಸಿದ್ದೆ ಅಲ್ವಾ, ಮಿಡಲಲ್ಲಿ ಇದು ಮತ್ತೆ ಬಂದುಬಿಡ್ತು ಏನದು ಸ್ಟೋನ್ದು ಮತ್ತು ಮುತ್ತು. ಓಕೆನಾ, ಇವಾಗ ಮತ್ತೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಗೋಲ್ಡ್ ಕಲರ್ ಗುಂಡುಗಳನ್ನು ಪೋಣಿಸ್ತೀನಿ. ಅಲ್ಲಿಗೆ ಒಂದು ಬಾರ್ಡರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಓಕೆನಾ, ಇವಾಗ ನೋಡಿ ಆಗಲೇ ನಾನು ಪೋಣಿಸ್ಕೊಂಡಿದ್ದೆ ಅಲ್ವಾ ಗೋಲ್ಡ್ ಕಲರ್ ಗುಂಡು, ಅದು ನೋಡಿ ಫಸ್ಟ್ ಏನು ಪೋಣಿಸಿದ್ದೆ ಅದೇ ಇದು, ಅದನ್ನೇ ಬಂದುಬಿಟ್ಟು ಇವಾಗ ನಾನು ಕಂಪ್ಲೀಟಾಗಿ ಮತ್ತೆ ಪೋಣಿಸ್ತಾ ಇದ್ದೀನಿ. ಯಥಾ ಪ್ರಕಾರ ಬಂದುಬಿಟ್ಟು ಇವಾಗ ಇದನ್ನು ನಾನು ಪೋಣಿಸ್ಬಿಟ್ಟು ಗಮ್ ಹಾಕಿ ಮತ್ತೆ ಕೆಳಗಡೆ ಬಂದುಬಿಟ್ಟು ಸ್ಟಿಚ್ ಹಾಕ್ತೀನಿ. ಇದೇ ಪ್ರೊಸೀಜರ್ ಈ ಬಾರ್ಡರಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಇಲ್ಲಿಗೆ ಬಂದುಬಿಟ್ಟು ಬ್ಲೌಸ್ದು ಕೆಳಗಡೆ ಇರೋ ಬಾರ್ಡರ್ ಕಂಪ್ಲೀಟ್ ಆಗುತ್ತೆ. ಬ್ಲೌಸ್ ಎಲ್ಲ ಮುಗಿದ ಮೇಲೆ ಬಂದುಬಿಟ್ಟು ನಾನು ಕೆಳಗಡೆ ಲೇಸ್ ಹಾಕಿರೋದು. ಓಕೆನಾ, ಇವಾಗ ನೋಡಿ ಪೋಣಿಸ್ತಿದ್ದೀನಿ. ಪೋಣಿಸಿದ್ದೆಲ್ಲ ಮುಗಿದೋಯ್ತು. ಇವಾಗ ಗಮ್ ಹಾಕಿ ನಾನು ಏನು ಮಾಡ್ತೀನಿ ಅದನ್ನು ಕೆಳಗಡೆ ಹಾಕಿ ಸ್ಟಿಚ್ ಹಾಕ್ತೀನಿ. ನೋಡಿ ಇಲ್ಲಿಗೆ ಬಂದ್ಬಿಟ್ಟು ಬಾರ್ಡರ್ ಅನ್ನೋದು ಕಂಪ್ಲೀಟ್ ಆಯಿತು. ಓಕೆನಾ, ಇದು ಆ್ಯಕ್ಚುಲಿ ಗೋಲ್ಡ್ ಕಲರ್ ಇರೋದು ಇದು ಸೀರೆ. ಓಕೆನಾ, ಇದಕ್ಕೆ ವೈಟ್ ಚೆನ್ನಾಗಿ ಕಾಣ್ಬೋದು ಅಂತ ಹೇಳಿಬಿಟ್ಟು ನಾನು ಮುತ್ತುಗಳನ್ನು ಯೂಸ್ ಮಾಡಿದ್ದೀನಿ. ರೆಡ್ಡಿಶ್ ಮಿಕ್ಸ್ ಇದೆ ಈ ಗೋಲ್ಡ್ ಸ್ಯಾರಿಲಿ. ಇವಾಗ ಬಂದುಬಿಟ್ಟು ಮೇಲ್ಗಡೆ ನಾನು ಹೇಗೆ ಡಿಸೈನ್ ಮಾಡಬೇಕು ಅನ್ನೋದನ್ನು ನೀಟಾಗಿ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. 2 ಇಂಚಸ್ಗೆ ಬಂದುಬಿಟ್ಟು 1 ಇಂಚಲ್ಲ 2 ಇಂಚಸ್ಗೆ ಬಂದುಬಿಟ್ಟು ನೋಡಿ ಮಾರ್ಕ್ ಹಾಕೋತಿದ್ದೀನಿ.
ನೋಡಿ ಈ ರೀತಿ ನೀವು ಬಾರ್ಡರ್ ಮೇಲೆ ಬಂದುಬಿಟ್ಟು ಮಾರ್ಕ್ ಹಾಕೋಬೇಕಾಗುತ್ತೆ. ಕಾಣಿಸ್ತಿದೆ ಅಲ್ವಾ? ಇದೇ ರೀತಿ ಕೂಡ ನೀವು ಮಾರ್ಕ್ ಹಾಕ್ಕೊಂಡು ಮಾಡ್ಕೊಳ್ಳಿ. ಯಾವುದೇ ಒಂದು ಬ್ಲೌಸ್ ನೀವು ರೆಡಿ ಮಾಡ್ಕೋಬೇಕು ಇದೇ ಡಿಸೈನ್ ಅಂತ ಅಲ್ಲ, ನೀವು ಬೇರೆ ಡಿಸೈನ್ ಮಾಡಿದರೂ ಕೂಡ ಯು ಹ್ಯಾವ್ ಟು ಮಾರ್ಕ್. ಯಾಕಂತ ಹೇಳಿದ್ರೆ ಮಾರ್ಕ್ ನಾವು ಹಾಕಲಿಲ್ಲ ಅಂತ ಹೇಳಿದ್ರೆ ಬ್ಲೌಸು ನೀಟಾಗಿ ಬರಲ್ಲ. ಮಾರ್ಕ್ ಹಾಕಿದ್ರೆ ನಾವು ಅದ್ರ ಮೇಲೆ ವರ್ಕ್ ಮಾಡ್ತೀವಿ, ಹಾಗಾಗಿ ನೀಟಾಗಿ ಕೂರುತ್ತೆ ಮಾರ್ಕ್ ಹಾಕಿದ್ರೆ. ಕಾಣಿಸ್ತಿದೆ ಅಲ್ವಾ? ಇದು ಬಂದುಬಿಟ್ಟು ನಾನು 2 ಇಂಚಸ್ಗೆ ಬಂದುಬಿಟ್ಟು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನೀವು ಕೂಡ ಸ್ಕೇಲ್ ಯೂಸ್ ಮಾಡಿ ನೀಟಾಗಿ ನೀವು ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಇದ್ದೀರೋ ಅದೇ ರೀತಿ ಬಂದುಬಿಟ್ಟು ಮಾರ್ಕ್ ಹಾಕಿ ಯೂಸ್ ಮಾಡ್ಕೊಳ್ಳಿ. ಮಾರ್ಕ್ ಹಾಕಿದ್ರೆ ನಿಮಗೆ ಈಸಿ ಆಗಿಬಿಡುತ್ತೆ ವರ್ಕ್ ಮಾಡೋಕ್ಕೆ. ಇವಾಗ ನೋಡಿ ನಾನು ಅಡ್ಡ ಮತ್ತು ಉದ್ದ ಎರಡು ಕಡೆಗೂ ಬಂದುಬಿಟ್ಟು 2 ಇಂಚಸ್ಗೆ ಮಾರ್ಕ್ ಹಾಕಿದೆ. ಇವಾಗ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತಿದ್ದೀನಿ. ಕೆಳಗಡೆ ಇರೋ ಫಸ್ಟ್ ಮಾರ್ಕ್ ಆ್ಯಂಡ್ ಮೇಲ್ಗಡೆಯಿಂದ ಬಂದಿರೋ ಮಾರ್ಕ್ನ ಬಂದುಬಿಟ್ಟು ನಾನು ಆ್ಯಡ್ ಮಾಡ್ತಾ ಹೋಗ್ತಿದ್ದೀನಿ. ಅದು ಡಿಸೈನ್ ಆಗ್ತಿದೆ. ಓಕೆನಾ? ನೋಡಿ ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಮಾರ್ಕ್ ಹಾಕೋತಿದ್ದೀನಿ ಅಂತ ಹೇಳಿ. ಇವಾಗ ಈ ಕಡೆ ಫುಲ್ ನಾನು ಅದು ಮಾರ್ಕ್ ಹಾಕಿದ್ದೀನಿ. ಓಕೆನಾ? ಇವಾಗ ಇಷ್ಟ ಆದಮೇಲೆ ಬಂದ್ಬಿಟ್ಟು ನೆಕ್ಸ್ಟು ಈ ಕಡೆಯಿಂದ ಮತ್ತೆ ಮಾರ್ಕ್ ಹಾಕ್ಕೊಳ್ತಾ ಹೋಗ್ತೀನಿ. ಇವಾಗ ಬಂದ್ಬಿಟ್ಟು ನಾನು ಆ ಕಡೆಯಿಂದ ಮಾರ್ಕ್ನ ಹಾಕೋತಿದ್ದೀನಿ. ಗೊತ್ತಾಗ್ತಿದೆ ಅಲ್ವಾ ನಾನು ಯಾವ ರೀತಿ ಮಾರ್ಕ್ ಹಾಕ್ತಿದ್ದೀನಿ ಅಂತ ಹೇಳಿ.
ವಿಡಿಯೋನ ಪಾಸ್ ಮಾಡಿ ಜೂಮ್ ಹಾಕಿ ಕೂಡ ನೀವು ನೋಡ್ಕೊಬೋದು ಎಲ್ಲಿಂದ ಎಲ್ಲಿಗೆ ನಾನು ಮಾರ್ಕ್ ಹಾಕಿದ್ದೀನಿ ಅಂತ ಹೇಳಿ. ಇನ್ ಕೇಸ್ ವಿಡಿಯೋದಲ್ಲಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ವಿಡಿಯೋನ ಪಾಸ್ ಮಾಡಿ ಹಾಗೆ ಜೂಮ್ ಮಾಡಿ ನಿಮಗೆ ಮಾರ್ಕ್ ನಾನು ಹೇಗೆ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ಕಾಣಿಸುತ್ತೆ. ಇದೇ ರೀತಿ ನೀವು ಯಾವುದೇ ಡಿಸೈನ್ ವರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಮಾಡಿ. ಜಸ್ಟ್ ನೀವು ಮಾರ್ಕ್ ಹಾಕಿದ್ರೆ ಬಂದುಬಿಟ್ಟು ನಿಮ್ಮ ಬ್ಲೌಸ್ ರೆಡಿ ಆಗಿಬಿಟ್ಟಿದ್ದೇನೋ ಆಲ್ರೆಡಿ ಅನ್ನೋ ರೀತಿ ಚೆನ್ನಾಗಿ ಕಾಣಿಸ್ತಿರುತ್ತೆ. ಓಕೆನಾ? ನೋಡಿ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ನೀವು ಕೂಡ ಈ ರೀತಿ ರೆಡಿ ಮಾಡ್ಕೊಳ್ಳಿ. ನಮ್ಮ ಬ್ಲೌಸನ್ನು ನಾವೇ ರೆಡಿ ಮಾಡ್ಕೊಂಡು ಹಾಕೊಳ್ಳೋದ್ರಲ್ಲಿ ತುಂಬ ಅಂದರೆ ತುಂಬ ಖುಷಿ ಇರುತ್ತೆ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಿರೋರೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಇವಾಗ ಮಾರ್ಕ್ ಹಾಕೋದೆಲ್ಲ ಕಂಪ್ಲೀಟಾಗಿ ಮುಗಿದೋಗಿದೆ. ನೋಡಿ ಯಾವ ರೀತಿ ಕಾಣ್ತಾ ಇದೆ. ಇವಾಗ ನೋಡಿ, ನಾನು ಇದನ್ನು ತೊಗೊಂಡಿದ್ದೀನಿ. ಇದು ಚೈನ್ ಸ್ಟಿಚ್ ಅಂತ ಹೇಳಿಬಿಟ್ಟಿದ್ದು ಗೋಲ್ಡ್ ಚೈನ್. ಇದು ನೋಡಿ ಈ ರೀತಿ ಬಂದ್ಬಿಟ್ಟು ನಿಮಗೆ ಸ್ಟೇಷ್ನರಿಯಲ್ಲಿ ಆರಾಮಾಗಿ ಸಿಗುತ್ತೆ. ಓಕೆನಾ? ಇದನ್ನು ಮಾರ್ಕ್ ಹಾಕ್ಕೊಂಡು ನೀವೇನೇನು ಮಾರ್ಕ್ ಹಾಕಿದ್ದೀರಾ ಅದರದ್ದು ಅಳತೆಗೆ ಬಂದುಬಿಟ್ಟು ಕಟ್ ಮಾಡ್ಕೊಳ್ತಾ ಹೋಗಿ. ಕಟ್ ಮಾಡಿ ಎಷ್ಟು ಮಾರ್ಕ್ ಹಾಕ್ಕೊಂಡಿದ್ದೀರಾ ಅಷ್ಟು ಮಾತ್ರ ಗಮ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆ ಅಲ್ವಾ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿ. ಇವಾಗ ಫಸ್ಟ್ ನೋಡಿ, ಸೆಕೆಂಡ್ ಒನ್ ಕೂಡ ನಾನು ಮಾರ್ಕ್ ಮಾಡಿಕೊಂಡು ಆ ಚೈನನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಎಷ್ಟು ಅಳತೆ ಇದೆ ಅಷ್ಟನ್ನು ಮಾತ್ರ ನಾನು ಇವಾಗ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿದ್ರಲ್ವಾ? ಇವಾಗ ನಾನು ಗಮ್ ತೊಗೋತೀನಿ. ಗಮ್ ತೊಗೊಂಡು ಬಂದ್ಬಿಟ್ಟು ಫಸ್ಟ್ ಲೈನ್ ಏನು ನಾನು ಮಾರ್ಕ್ ಮಾಡಿದ್ದೀನಿ, ಎಷ್ಟು ನಾನು ಚೈನ್ನ ಆ್ಯಡ್ ಮಾಡಬೇಕು ಅಷ್ಟಕ್ಕೆ ಬಂದ್ಬಿಟ್ಟು ನೋಡಿ ನಾನು ಗಮ್ ಹಾಕೋತಿದ್ದೀನಿ. ಗೊತ್ತಾಗ್ತಿದೆ ಅಲ್ವಾ? ಇವಾಗ ಗಮ್ ಹಾಕೋದು ಮುಗೀತು. ಇವಾಗ ಏನು ಅಳತೆದು ನಾನು ಚೈನ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಬಂದ್ಬಿಟ್ಟು ಇವಾಗ ಅದಕ್ಕೆ ಹಾಕ್ತಿದ್ದೀನಿ. ನೋಡಿ, ನೀಟಾಗಿ ಕೂರುತ್ತೆ ಇದು. ನೋಡಿ, ಇವಾಗ ಸೆಕೆಂಡ್ ಒನ್ ಕೂಡ ನಾನು ಆಲ್ರೆಡಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೆ ಚೈನ್ನ, ಅದನ್ನು ಕೂಡ ಹಾಕ್ತಿದ್ದೀನಿ. ನೋಡಿ ಯಾವ ರೀತಿ ಹಾಕ್ತಿದ್ದೀನಿ ಅಂತ ಹೇಳಿ. ಇಷ್ಟು ಸಿಂಪಲ್. ನೋಡಿ, ಇವಾಗ ಬಂದುಬಿಟ್ಟು ಏನಿದೆ ಪ್ರತಿಯೊಂದೂ ನಾನು ಅದೇ ರೀತಿ ಮಾರ್ಕ್ ಮಾಡ್ಕೊಂಡು ಹಾಕ್ಕೊಳ್ತಾ ಬರ್ತೀನಿ.
ನೋಡಿ ಈ ರೀತಿಯಾಗಿ ನೀಟಾಗಿ ಬಂದ್ಬಿಟ್ಟು ನೀವು ಅದನ್ನು ಅಂಟಿಸ್ಬೇಕಾಗುತ್ತೆ. ಇವಾಗ ನಾನು 4 ಕರೆಕ್ಟಾಗಿ ಮಾಡಿ ನಿಮಗೆ ತೋರಿಸಿದ್ದೀನಿ, ಓಕೆನಾ. ಈಗ ನೋಡಿ ಎಷ್ಟು ಕಂಪ್ಲೀಟ್ ಆಗಿದೆ. ಇವಾಗ ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಿದೆ ಅಂತ ಹೇಳಿಬಿಟ್ಟು, ಮಾರ್ಕ್ ಹಾಕಿರೋದಕ್ಕೇ ಎಷ್ಟು ಚೆನ್ನಾಗಿ ಬಂದಿರೋದು. ಮಾರ್ಕ್ ಹಾಕಿಲ್ಲ ಅಂತ ಹೇಳಿದ್ರೆ ಇಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ನೋಡಿ ನೀಟಾಗಿ ಕುತ್ಕೊಂಡಿದೆ ಇವಾಗ ಇದು, ಓಕೆನಾ. ಮಿಕ್ಕಿದ್ದು ಕೂಡ ನಾನು ಕಂಪ್ಲೀಟ್ ಮಾಡ್ಕೊಳ್ತಿದ್ದೀನಿ. ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳೋದು, ಗಮ್ ಹಾಕೋದು, ಕಟ್ ಮಾಡೋದು, ಅಂಟಿಸೋದು, ಇಷ್ಟೇ ಸಿಂಪಲ್ಲಾಗಿರುತ್ತೆ, ಓಕೆನಾ ಫ್ರೆಂಡ್ಸ್. ನೋಡಿ ಇವಾಗ ಒಂದು ಸೈಡ್ ಏನು ನಾನು ಮಾರ್ಕ್ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಹಾಕಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ಇವಾಗ ನೆಕ್ಸ್ಟು ಈ ಕಡೆಯಿಂದ ಏನು ಮಾರ್ಕ್ ಹಾಕಿದ್ದೀನಿ ಅಲ್ವಾ, ಅದನ್ನು ಬಂದುಬಿಟ್ಟು ಈಗ ಈ ರೀತಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇವಾಗ ಈ ರೀತಿ ಹಾಕಿದ್ದೀನಿ, ಇನ್ಮೇಲೆ ನೆಕ್ಸ್ಟ್ ಆ ಕಡೆಯಿಂದ ಏನು ಮಾಡಿದ್ದೀನಿ ಅದನ್ನು ಈಗ ಹಾಕೋಬೇಕಾಗುತ್ತೆ. ಅದನ್ನು ಕೂಡ ಇದೇ ರೀತಿ ಕಟ್ ಮಾಡಿ ಗಮ್ ಹಾಕಿ ಅಂಟಿಸ್ಬೇಕಾಗುತ್ತೆ. ತೋರಿಸ್ತಿದ್ದೀನಲ್ವ, ಈ ರೀತಿ ಹಾಕೋಬೇಕಾಗುತ್ತೆ. ಅದಕ್ಕೂ ಕೂಡ ಬಂದುಬಿಟ್ಟು ಸೇಮ್ ಪ್ರೊಸೀಜರ್ನ ನಾನು ಫಾಲೋ ಮಾಡ್ತಿರೋದು. ನಾನು ಏನಕ್ಕೆ ವೀಡಿಯೋನ ಅದನ್ನು ಕೂಡ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗೋದು ಸಾಧ್ಯತೆ ಇರುತ್ತೆ, ಇಂಟ್ರೆಸ್ಟ್ ಕೊಟ್ಟು ನೋಡೋ ಅಂಥವ್ರಿಗೆ. ಅದಕ್ಕೋಸ್ಕರ ನೀಟಾಗಿ ವಿಡಿಯೋ ಇದ್ದರೆ ಅವ್ರಿಗೆ ಕ್ಲಿಯರ್ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ವೀಡಿಯೋನ ಬಂದುಬಿಟ್ಟು ಸ್ಲೋ ಆಗಿ ನಿಧಾನಕ್ಕೆ ತೋರಿಸ್ತಿರೋದು. ನೋಡಿ ಈ ರೀತಿ ಅಲ್ಲಿ ಕೂಡ ನೀಟಾಗಿ ಆಲ್ರೆಡಿ ಅಲ್ಲಿ ಸ್ಟೋನ್ ಇದೆ, ಅದರ ಮೇಲೇನೂ ಕೂಡ ಗಮ್ ಹಾಕಿ ನೀಟಾಗಿ ದಪ್ಪ ಕಾಣ್ತಾ ಇರೋ ಥರ ನೀವು ಅಂಟಿಸ್ಕೋಬೇಕಾಗುತ್ತೆ. ನೋಡಿ ಆಲ್ರೆಡಿ ನಾವಲ್ಲಿ ಒಂದು ಸ್ಟಿಚ್ನ ಬಂದುಬಿಟ್ಟು ಒಂದು ಚೈನನ್ನು ಅಂಟಿಸೋದ್ರಿಂದ ಅದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಂದುಬಿಟ್ಟು ನೀಟಾಗಿ ನೀವು ಅದನ್ನು ಮಾಡಬೇಕಾಗುತ್ತೆ. ಅಲ್ಲಿ ಚೈನ್ ಮಿಡಲಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ, ಆ ಮಿಡಲಲ್ಲಿ ಇನ್ನೊಂದು ಚೈನ್ನ ನೀವು ತೊಗೋಬೇಕಾಗುತ್ತೆ, ಓಕೆನಾ. ಇವಾಗ ನೋಡಿ ಒಂದು 6 ಸೆಟ್ ನಾನು ಬಂದುಬಿಟ್ಟು ಹಾಕಿದ್ದೀನಿ. ನೋಡಿ ಹೇಗೆ ಕಾಣ್ತಾ ಇದೆ. ಈ ರೀತಿ ಬಂದುಬಿಟ್ಟು ನೀವು ಕೂಡ ನೀಟಾಗಿ ಮಾಡ್ಕೋಬೇಕಾಗುತ್ತೆ.
ಕಾಣಿಸ್ತಿದೆ ಅಲ್ವಾ? ಗಮ್ ಮಾತ್ರ ನಿಮ್ಮದು ಚೈನ್ ಎಷ್ಟು ಇದು ಇದೆ ಅದರಿಂದ ಮಾತ್ರ ನೀವು ಗಮ್ನ ಹಾಕೋಬೇಕಾಗುತ್ತೆ. ಎಕ್ಸ್ಟ್ರಾ ಗಮ್ ಹಾಕಿದರೆ ಅಂತ ಹೇಳಿಬಿಟ್ರೆ ಅದು ವೈಟು ಹಾಗೆ ಕಾಣುತ್ತೆ, ಓಕೆನಾ? ಅದಕ್ಕೋಸ್ಕರ ನಿಮ್ಮ ಚೈನು ಎಷ್ಟು ತಿಕ್ಕಿದೆ ಎಷ್ಟು ತಿನ್ನಿದೆ ಅದರ ಮೇಲೆ ಬಂದುಬಿಟ್ಟು ನೀವು ಗಮ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡ್ಕೊಂಬಿಟ್ಟು ಗಮ್ಮನ್ನು ಹಾಕಿ. ಹಾಗೆ ವಿಡಿಯೋ ನೋಡ್ತಾ ಇರೋರು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗಿನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ, ಓಕೆನಾ? ಇದೇ ರೀತಿಯಾದಂತಹ ಇನ್ನೂ ಜಾಸ್ತಿ ವೀಡಿಯೋಸ್ನ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡ್ತಿದ್ದೀರಲ್ವಾ, ನೀಟಾಗಿ ಇದೇ ರೀತಿ ನೀವು ಕೂಡ ಮಾಡ್ಕೋಬೇಕಾಗುತ್ತೆ. ಇದೇ ಡಿಸೈನ್ ಅಂತ ಅಲ್ಲ, ನಾನು ಪದೇ ಪದೇ ಹೇಳ್ತಿದ್ದೀನಿ, ಇದೇ ಡಿಸೈನ್ ಅಂತ ಅಲ್ಲ, ಬೇರೆ ಯಾವ ಡಿಸೈನ್ ಆದರೂ ಕೂಡ ಮಾರ್ಕ್ ಹಾಕ್ಕೊಂಡು ನೀಟಾಗಿ ನೀವು ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ವಾ, ಇವಾಗ ಇಷ್ಟು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಎಕ್ಸ್ಟ್ರಾ ಇದ್ದರೆ ಬಂದುಬಿಟ್ಟು ಸಿಸರಿಂದ ಕಟ್ ಮಾಡ್ಕೊಳ್ಳಿ, ಓಕೆನಾ? ನೋಡಿ, ಮಿಕ್ಕಿದ್ನು ಕೂಡ ನಾನು ಇದೇ ರೀತಿ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಇವಾಗ ಬಂದುಬಿಟ್ಟು ನಾನು ಕಂಪ್ಲೀಟಾಗಿ ಎಲ್ಲ ಹಾಕಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಯಾವ ರೀತಿ ಆಗಿದೆ ಅಂತ ಹೇಳಿ ಬ್ಲೌಸು. ನೋಡಿ, ಇವಾಗ ಬಂದುಬಿಟ್ಟು ಈ ರೀತಿಯಾದಂತಹ ಹರಳನ್ನು ನಾನು ತೊಗೊಂಡಿದ್ದೀನಿ, ಓಕೆನಾ? ನೋಡಿ, ಇದು ಹರಳು ಬಂದುಬಿಟ್ಟು ಕೈಗೆ ಅಂಟಿಸ್ಕೊಳ್ಳುತ್ತೆ, ಅದಕ್ಕೋಸ್ಕರ ನಾನು ಬಡ್ಸ್ ಯೂಸ್ ಮಾಡ್ತಿದ್ದೀನಿ. ಆ ಬಡ್ಸ್ಗೆ ಸ್ಟೋನು ಅಂಟಬೇಕು ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ವೆಟ್ ಮಾಡ್ಕೋಬೇಕು ನಾವು ನೀರಲ್ಲಿ. ಸೊ ನೀರಲ್ಲಿ ವೆಟ್ ಮಾಡ್ಕೊಂಬಿಟ್ಟು ನೋಡಿ, ಅದು ಸ್ಟೋನ್ ಮೇಲೆ ನಾವು ಇಟ್ಟರೆ ನೋಡಿ ಹೇಗೆ ಕಾಣಿಸ್ತಿದೆ ಅಲ್ವಾ? ನೋಡಿ, ಈ ರೀತಿ ಅಂಟ್ಕೊಳ್ಳುತ್ತೆ. ನಾವು ಯಾವ ಥರ ಹಚ್ಚಬೇಕೋ ಆ ರೀತಿ ನಾವು ಬಡ್ಸ್ನ ವೆಟ್ ಮಾಡ್ಕೊಂಡು ಸ್ಟೋನ್ ಮೇಲೆ ಇಟ್ಟು ನಾವು ಗಮ್ ಹಾಕಿ ಅಂಟಿಸಿದ್ರೆ ನೀಟಾಗಿ ಕೂರುತ್ತೆ. ಕೈಯಲ್ಲಿ ಮಾಡೋಕ್ಕೋದ್ರೆ ಇಟ್ಸ್ ಇಂಪಾಸಿಬಲ್ ಫ್ರೆಂಡ್ಸ್. ಅದಕ್ಕೋಸ್ಕರ ಬಡ್ಸ್ನ ನೀವು ಯೂಸ್ ಮಾಡಿ. ಬಡ್ಸ್ ಇಲ್ಲ ಅಂತ ಹೇಳಿದರೆ ಒಂದು ಕಡ್ಡಿಗೆ ನೀವು ಕಾಟನನ್ನು ಅಂಟಿಸ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ 4 ಕಡೆಗೂ ಬಂದುಬಿಟ್ಟು ನಾನು ಚಿಕ್ಕದಾಗಿ 1 ಡ್ರಾಪ್ಸ್ ಅಷ್ಟು ಗಮ್ ಹಾಕ್ತಿದ್ದೀನಿ. ಆ ಗಮ್ ಹಾಕಿದ ಬಂದ ಮೇಲೆ ಇವಾಗ ನೋಡಿ, ನಾನು ಬಡ್ಸ್ನ ವೆಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಬೆಕ್ಕಮ್ಮ ಅಡ್ಡ ಬರ್ತಾವಳೆ, ತೊಂದರೆ ಕೊಡ್ತಾವಳೆ ನನಗೆ. ನೋಡಿ, ಕಾಣಿಸ್ತಿದೆ ಅಲ್ವಾ? ಇದೇ ರೀತಿ ಬಂದ್ಬಿಟ್ಟು ನಾನು ಸ್ಟೋನ್ನ ಹಾಕೋತಿದ್ದೀನಿ. ನೋಡಿ, 4 ಕಡೆಗೆ ನಾನು ಗಮ್ ಹಾಕಿದ್ದೆ ಅಲ್ವಾ ಫ್ರೆಂಡ್ಸ್, ಅದೇ ರೀತಿ ಬಂದ್ಬಿಟ್ಟು ನೋಡಿ ನೀಟಾಗಿ ಗೋಲ್ಡ್ ಕಲರೇ ಬಂದ್ಬಿಟ್ಟು ನಾನು ಸ್ಟೋನ್ ಹಾಕ್ತಿರೋದಲ್ಲಿ. ಈ ಸಲಿಗೆ ನಿಮಗೆ ನೋಡಿದರೆ ಅದು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಸತಿ ನಾನು ನೀಟಾಗಿ ಇದನ್ನು ತೋರಿಸ್ತೀನಿ, ಓಕೆನಾ? ನೋಡಿ ಹೇಗೆ ಕಾಣ್ತಿದೆ, ಈ ರೀತಿ ಬಂದುಬಿಟ್ಟು ನಾನು ಹಾಕ್ಕೋತಿದ್ದೀನಿ, ಇಲ್ಲಿ ಹಾಕ್ಕೋತಿದ್ದೀನಿ. ಇವಾಗ ಮತ್ತೆ ನೆಕ್ಸ್ಟು ಅದೇ ಒಂದು ಲೈನಲ್ಲಿ ಬಂದುಬಿಟ್ಟು ಮತ್ತೆ ನಾನು 4 ಹತ್ರ ಗಮ್ಮನ್ನು ಹಾಕೋತೀನಿ.
ನೋಡಿ ನೀಟಾಗಿ ಗಮನ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಬಂದುಬಿಟ್ಟು ಮತ್ತೆ ಬಡ್ಸು ವೆಟ್ಟಿದ್ರೆ ಮಾತ್ರ ಅದಕ್ಕೆ ಬಂದುಬಿಟ್ಟು ಸ್ಟೋನು ಅಂಡ್ರಕೊಳ್ಳೋದು. ಓಕೆನಾ, ನೋಡ್ಕೊಂಬಿಟ್ಟು ಮಾಡಿ. ನೋಡಿ ಗೊತ್ತಾಗ್ತಿದೆ ಅಲ್ವಾ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ಹೇಳಿ. ಇದೇ ರೀತಿ ಬಂದುಬಿಟ್ಟು ನನ್ನ ಮದುವೆಯ ಧಾರೆ ಸೀರೆನ ನಾನು ರೆಡಿ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಇದಕ್ಕೆ ತುಂಬ ಅಂದರೆ ತುಂಬ ಟೈಮ್ ಹಿಡಿತು. ನಮ್ಗೆ ಹೇಗೆ ಬೇಕೋ ಹಾಗೆ ನಾವೇ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್, ಹೊರಗಡೆ ಕೊಡೋದಕ್ಕಿಂತ. ಓಕೆನಾ, ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನಾವೇ ರೆಡಿ ಮಾಡ್ಕೋಬಹುದು. ಮಟೀರಿಯಲ್ಸ್ ತಂದು ಇದೇ ರೀತಿ ಸ್ವಲ್ಪ ನಾಲೆಡ್ಜ್ ಗೊತ್ತಾದರೂ ಕೂಡ ಬಂದುಬಿಟ್ಟು ಆರಾಮಾಗಿ ವರ್ಕ್ನ ಮಾಡ್ಕೋಬೋದು. ಇವಾಗ ಮತ್ತೆ ಈ ಕಡೆ ಗಮ್ ಹಾಕೋತಿದ್ದೀನಿ. ನಾನೊಂದು 3 ಸ್ಟೆಪ್ ಬಂದುಬಿಟ್ಟು ಮಾಡಿ ನಿಮಗೆ ನೀಟಾಗಿ ತೋರಿಸ್ತೀನಿ. ಒಂದು 2-3 ಸತಿ ಅದನ್ನು ನೋಡಿದ್ರೆ ಬಂದುಬಿಟ್ಟು ಆರಾಮಾಗಿ ನಿಮಗೆ ಅರ್ಥ ಆಗಿಬಿಡುತ್ತೆ ಯಾವ ರೀತಿ ನಾನು ಅದನ್ನು ಹಾಕೋತಿದ್ದೀನಿ ಅಂತ ಹೇಳಿ. ನೋಡಿ ಅದು ವೆಟ್ ಕಡಿಮೆ ಆಗಿದೆ. ಓಕೆನಾ, ಅದಕ್ಕೋಸ್ಕರ ಮತ್ತೆ ವೆಟ್ ಮಾಡ್ಕೊಳ್ತಿದ್ದೀನಿ. ಅದನ್ನು ನೀಟಾಗಿ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಬಡಿಸಿದ್ರೆ ಅದಕ್ಕೂ ತುಂಬ ಯೂಸ್ಫುಲ್ ಫ್ರೆಂಡ್ಸ್, ಈ ಥರ ಸ್ಟೋನ್ನ ನೀವು ಅಂಟಿಸ್ಕೊಳ್ಳೋದಕ್ಕೆ. ನೋಡ್ತಿದ್ದೀರಲ್ವಾ, ಇದೇ ರೀತಿ ಬಂದ್ಬಿಟ್ಟು ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ರೀತಿ ಕಾಣ್ತಾ ಇದೆ ಫ್ರೆಂಡ್ಸ್. ನೋಡಿ ಈ ರೀತಿ ಸೆಕೆಂಡ್ ಒನ್ನಕ್ಕೆ ಒಂದಕ್ಕೆ ಸ್ಟೋನ್ ಹಾಕಿಲ್ಲ, ನಾನು ಹಾಕ್ತೀನಿ, ಅದು ಮಿಸ್ ಮಾಡಿದ್ದೀನಿ. ನೋಡಿ ಈ ರೀತಿ ಬಂದುಬಿಟ್ಟು ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಫುಲ್ ಕಂಪ್ಲೀಟಾಗಿ ಮಾಡಿದ್ರಂತೂ ಬಂದುಬಿಟ್ಟು ಇನ್ನೂ ತುಂಬ ಅಂದರೆ ತುಂಬ ಲುಕ್ ಕಾಣುತ್ತೆ ಫ್ರೆಂಡ್ಸ್ ಬ್ಲೌಸು. ನಾನು ಫೈನಲಾಗಿ ಹೇಗೆ ಕಾಣುತ್ತೆ ಅಂತ ಕೂಡ ನೋಡಿ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ, ಕಮೆಂಟ್ ಹಾಕಬೇಕು ಅನಿಸಿದ್ರೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಿ ಇವಾಗ ಬಂದುಬಿಟ್ಟು ಒಂದು ಲೈನನ್ನು ನಾನು ಕಂಪ್ಲೀಟಾಗಿ ನಿಮಗೆ ತೋರಿಸಿದ್ದೀನಿ. ಓಕೆನಾ, ಇವಾಗ ನೆಕ್ಸ್ಟ್ ಲೈನ್ ಬಂದುಬಿಟ್ಟು ನಾನು ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ನೆಕ್ಸ್ಟ್ ಲೈನ್ ಕೂಡ ಹಾಕಿದ್ದೀನಿ. ಒಂದು ಲೈನ್ ಹಾಕಿದಾಗ ಚೆನ್ನಾಗಿ ಕಾಣ್ತಾ ಇತ್ತು, ಸೆಕೆಂಡ್ ಲೈನ್ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಲೌಸ್ ಅಲ್ವಾ ಫ್ರೆಂಡ್ಸ್. ನೋಡಿ ಈ ರೀತಿ ಬಂದುಬಿಟ್ಟು ನಾನು ಸೆಕೆಂಡ್ ಲೈನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಇದೇ ರೀತಿ ಬಂದುಬಿಟ್ಟು ಹಾಕೋಬೇಕಾಗುತ್ತೆ. ಕಂಪ್ಲೀಟ್ ಬ್ಲೌಸ್ಗೆ ಬಂದುಬಿಟ್ಟು ಸೇಮ್ ಇದೇ ರೀತಿ ಹಾಕೋಬೇಕಾಗುತ್ತೆ. ನೋಡಿ ಇವಾಗ 3 ಲೈನ್ ಹಾಕಿದ್ದೀನಿ. ಇದೇ ರೀತಿ ಬ್ಲೌಸ್ ಕಂಪ್ಲೀಟ್ ಆಗೋವರೆಗೂ ಬಂದುಬಿಟ್ಟು ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಇದನ್ನು ಇಲ್ಲಿಗೆ ಬಿಡೋ ಹಾಗಿಲ್ಲ ಫ್ರೆಂಡ್ಸ್, ಇದಕ್ಕೆ ಬಂದುಬಿಟ್ಟು ಸ್ಟಿಚ್ ಮಾಡಬೇಕು. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟೇ ಅಂತ ಹೇಳಿ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಬಂದುಬಿಟ್ಟು ನಿಮ್ಮ ಬ್ಲೌಸ್ ನಿಮಗೆ ಇನ್ಕಂಪ್ಲೀಟ್ ಆಗುತ್ತೆ. ಓಕೆನಾ, ಇನ್ಕಂಪ್ಲೀಟ್ ಆಗಬಾರ್ದು ಅಂತ ಹೇಳಿದ್ರೆ ವಿಡಿಯೋನ ಬಂದುಬಿಟ್ಟು ನೀವು ಪೂರ್ತಿಯಾಗಿ ನೋಡಬೇಕಾಗುತ್ತೆ.
ನೋಡಿ ಈ ರೀತಿಯಾಗಿ ಬಂದುಬಿಟ್ಟು ನಾನು ಅಂಟಿಸ್ಕೊತಿದ್ದೀನಿ. ಗೊತ್ತಾಗುತ್ತೆ ನಾವು ಒನ್ ಬೈ ಒನ್ನು ಸ್ಟೋನ್ ಅಂಟಿಸ್ತಾ ಹೋಗ್ತಾ ಇದ್ದ ಹಾಗೆ ಯಾವ ಕಡೆ ಹಾಕಬೇಕು, ಎಲ್ಲಿ ಹಾಕಬೇಕು ಅನ್ನೋದು ಬಂದುಬಿಟ್ಟು ನಿಮಗೇನೆ ಅದು ನೀಟಾಗಿ ಗೊತ್ತಾಗುತ್ತೆ. ಯಾಕಂದರೆ ನಾವು ಬ್ಲೌಸ್ಗೆ ಮಾರ್ಕ್ ಹಾಕಿರ್ತೀವಲ್ವ, ಅದರ ಮೇಲೆ ಬಂದುಬಿಟ್ಟು ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ಈ ಗಮ್ ಅದು ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದೇ ರೀತಿ ಬಂದುಬಿಟ್ಟು ಬಡ್ಸ್ನ ವೆಟ್ ಮಾಡಿಕೊಂಡು ಕಂಪ್ಲೀಟಾಗಿ ಬಂದುಬಿಟ್ಟು ನೀವು ಸ್ಟೋನ್ ವರ್ಕ್ನ ಮಾಡ್ಕೋಬಹುದು. ನೋಡಿ ಈಗ ಹೆವಿ ವರ್ಕ್ ರೆಡಿ ಆಗಿದೆ, ಕಂಪ್ಲೀಟ್ ಆಗಿದೆ. ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ಇದರದ್ದು ಇನ್ನೂ ಕೆಲಸ ಇದೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಮುಗ್ದಿಲ್ಲ, ಓಕೆನಾ. ಇವಾಗ ಬಂದುಬಿಟ್ಟು ಇದೇನು ನಾನು ಮಾಡಿದ್ದೀನಿ ವರ್ಕ್ ಬಂದುಬಿಟ್ಟು ಅಲ್ಲಿ ಮಿಡಲಲ್ಲಿ ನಾನು ಏನು ಚೈನ್ ಹಾಕಿದ್ದೀನಿ ಮಾರ್ಕ್ ಮಾಡಿ, ಅದಕ್ಕೆ ಜಸ್ಟ್ ನಾನು ಗಮ್ ಹಾಕಿದ್ದೀನಿ, ಓಕೆನಾ. ಯಾವುದೇ ರೀತಿಯಾದಂತಹ ದಾರದಿಂದ ಸೂಜಿಯಿಂದ ನಾನು ಥ್ರೆಡ್ಡಿಂದ ಬಂದುಬಿಟ್ಟು ಏನು ಹಾಕಿಲ್ಲ, ಹೊಲಿಗೆ ಹಾಕಿಲ್ಲ. ಅದಕ್ಕೋಸ್ಕರ ಬಂದುಬಿಟ್ಟು ಈಗ ನೀವು ಎಲ್ಲೆಲ್ಲಿ ಬಂದುಬಿಟ್ಟು 4 ಸ್ಟೋನ್ನ ನೀವು ಅಂಟಿಸಿದ್ದೀರ ಅಲ್ವಾ, ಅಲ್ಲಿ ಮಿಡಲಲ್ಲಿ ಬಂದುಬಿಟ್ಟು ಒಂದೊಂದು ಹೊಲಿಗೆ ನೀವು ಹಾಕಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇನ್ ಕೇಸ್ ಈ ಬ್ಲೌಸ್ನ ನೀವು ನೀರಲ್ಲಿ ಹಾಕಿದ್ರೆ ಬಂದುಬಿಟ್ಟು ಗಮ್ ಹೋಗಿ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಹಾಗೆ ಕಿತ್ಕೊಂಡು ಹೋಗಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ನೀವು ಸ್ಟಿಚ್ಚನ್ನು ಹಾಕಲೇಬೇಕಾಗುತ್ತೆ. ನೋಡಿ ಗೊತ್ತಾಗ್ತಿದೆ ಅಲ್ವಾ ಯಾವ ರೀತಿ ಅಂತ ಹೇಳಿ. ನೋಡಿ ಅಲ್ಲಿ ಬಂದುಬಿಟ್ಟು ನಾನು ಸೂಜಿನ ಮೇಲ್ಗಡೆ ತಗೋತಿದ್ದೀನಿ. ನೋಡಿ ಮತ್ತೆ ಕೆಳಗಡೆ ಬಂದುಬಿಟ್ಟು ಸೂಜಿನ ತಗೋತೀನಿ. ಅಲ್ಲಿಗೆ ಒಂದು ಸ್ಟಿಚ್ ಮುಗಿದೋಗುತ್ತೆ. ಮತ್ತೆ ಹಾಗೆ ಒನ್ ಬೈ ಒನ್ ಕಂಪ್ಲೀಟಾಗಿ ನಾನು ಮಾಡ್ಕೊಳ್ತಾ ಹೋಗಿ ಸ್ಟಿಚ್ಚನ್ನು ನಾನು ಇದಕ್ಕೆ ಹಾಕೋತಿದ್ದೀನಿ, ಓಕೆನಾ. ನೋಡಿ ಇಷ್ಟು ದಾರ ತಗೊಂಡ್ರೆ ಸಾಕು, ಕಂಪ್ಲೀಟಾಗಿ ಎಲ್ಲದಕ್ಕೂ ಒಂದೇ ಇದರಲ್ಲಿ ಹಾಕ್ಕೊಂಡು ಹೋಗಬಹುದು.
ನೋಡಿ ಇನ್ನೊಮ್ಮೆ ತೋರಿಸ್ತೀನಿ. ನೋಡಿ ಈ ರೀತಿ ತಗೋತಿದ್ದೀನಿ. ತಗೊಂಡು ಒಳಗಡೆ ಹಾಕೋತಿದ್ದೀನಿ. ಮುಗೀತು. ಇಷ್ಟಾದರೆ ಬಂದುಬಿಟ್ಟು ಅದು ಒಂದು ಚೈನ್ ಏನಿದೆ ಫಿಟ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಗಮ್ ಹೋದರೂ ಕೂಡ ಚೈನ್ ಏನೂ ಆಗಲ್ಲ. ಓಕೆನಾ? ಇಷ್ಟ ಆಯಿತು. ಇವಾಗ ಕಂಪ್ಲೀಟಾಗಿ ಏನು ಬ್ಲೌಸ್ ನೀವು ವರ್ಕ್ ಮಾಡಿದ್ದೀರಾ ಕಂಪ್ಲೀಟಾಗಿ ಸೇಮ್ ಇದೇ ರೀತಿ ನೀವು ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬಂದುಬಿಟ್ಟು ಕಂಪ್ಲೀಟಾಗಿ ವರ್ಕ್ ಮುಗಿದಿದೆ. ಕೆಳಗಡೆ ಪ್ಲೇಸ್ ಬಿಟ್ಟಿದ್ನಲ್ವ ಅದು ಬಂದುಬಿಟ್ಟು ಲೇಸ್ ಹಾಕೋಕ್ಕೆ ತೋರಿಸ್ತಿದ್ದೀನಿ. ನೋಡಿ ಈ ರೀತಿ ಬಂದುಬಿಟ್ಟು ನಾನು ಕೆಳಗಡೆ ಲೇಸ್ನ ಹಾಕ್ತೀನಿ. ಅದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.